ನಮಸ್ಕಾರ. ಪಬ್ಲಿಕ್ ಮ್ಯೂಸಿಕ್ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೆ ಹಾರ್ಟಿ ವೆಲ್ಕಮ್. ನಾನು ವಿಜಯ್ ನವ್ಯ ನಿಮ್ ಜೊತೆ ಇದ್ದೀನಿ. ಸೊ ಇವತ್ತಿನ ಪಬ್ಲಿಕ್ ಚಾಯ್ಸ್ ಎಲ್ಲಿ ನಡೀತಾ ಇದೆ? ನಾವಿದ್ದೀವಿ ಬೆಂಗಳೂರಿನ ಮಾಗಡಿ ರೋಡ್ ಅಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ. ಸೊ ವಿಶೇಷವಾಗಿ ಪಬ್ಲಿಕ್ ಚಾಯ್ಸ್ ಎಲ್ಲಿ ನಡೀತಾ ಇದೆ ಅಂತ ಯೋಚನೆ ಮಾಡ್ತಿದ್ರೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ ಇವತ್ತಿನ ಪಬ್ಲಿಕ್ ಚಾಯ್ಸ್ ನಡೆಯುತ್ತೆ. ಸೊ ಇಲ್ಲಿ ಇರುವಂತಹ ಸರ್ವಿಸಸ್ ಬಗ್ಗೆ, HIV ಸೋಂಕಿತರನ್ನ ಹೇಗೆ ಇವರು ಟ್ರೀಟ್ ಮಾಡ್ತಾರೆ, ಮತ್ತೆ ಪ್ರಿವೆನ್ಷನ್ಗೆ ಏನೆಲ್ಲ ಮೆಷರ್ಸ್ ತಗೊಂಡಿದ್ದಾರೆ, ಏನೆಲ್ಲ ಸೌಲಭ್ಯಗಳಿವೆ, ಇದು ಕಂಪ್ಲೀಟ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಮತ್ತಿನ್ಯಾಕ್ ತಡ, ವೆಲ್ಕಮ್ ಟು ಪಬ್ಲಿಕ್ ಚಾಯ್ಸ್. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ. HIV ಸೋಂಕಿನ ನಿಯಂತ್ರಣ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಕಾರ್ಯರೂಪಕ್ಕೆ ತರಲಾಗಿದೆ. 2025 HIV ಸೋಂಕಿತ ಗರ್ಭಿಣಿಯಿಂದ ಹುಟ್ಟುವ ಮಗುವಿಗೆ ಸೋಂಕು ಬಾರದೇ ಇರುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಈಗಾಗಲೇ ಜಾರಿಗೊಳಿಸ್ತಾ ಇದ್ದೇವೆ. ಎಲ್ಲ ಗರ್ಭಿಣಿ ಮಹಿಳೆಯರನ್ನು ಮೊದಲ ತ್ರೈಮಾಸಿಕದಲ್ಲಿ HIV ಪರೀಕ್ಷೆಗೆ ಒಳಪಡಿಸಿ HIV ಸೋಂಕು ಕಂಡು ಬಂದರೆ ಕೂಡಲೇ ಚಿಕಿತ್ಸೆ ನೀಡಿ ಹುಟ್ಟುವಂಥ ಮಗುವಿಗೆ ಸೋಂಕು ಬರದಿರ ಇರುವಂತಹ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದೇವೆ. ಪ್ರತಿ ಗರ್ಭಿಣಿ ಮಹಿಳೆಗೆ HIV ಸೋಂಕಿನ ಬಗ್ಗೆ ಅರಿವು ಮೂಡಿಸುವಂಥದ್ದು, HIV ಸೋಂಕು ಮುಕ್ತ ಮಗು ಪಡೆಯಲು ಪ್ರೇರಣೆ ಕೊಡಬೇಕಾಗ್ತದೆ. ರಾಜ್ಯದಲ್ಲಿ HIV ಸೋಂಕಿತರಿಗೆ ಕಳಂಕ ತಾರತಮ್ಯ ತಡೆಯುವ ನಿಟ್ಟಿನಲ್ಲಿ ಸರ್ಕಾರವು HIV ಮತ್ತು ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ಜಾರಿಗೊಳಿಸಿ ಪ್ರತ್ಯೇಕವಾಗಿ HIV ಒಂಬುಡ್ಸ್ಮನ್ರನ್ನು ನೇಮಕ ಮಾಡಲಾಗಿದೆ. ರಾಜ್ಯದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ಎಲ್ಲ ಜನರಲ್ಲಿ ವ್ಯಾಪಕ ಪ್ರಚಾರ ಮಾಡ್ತಾ ಇದ್ದು 2030 0ಗೆ ತರುವ, ಅಂದರೆ ಯಾವುದೇ ವ್ಯಕ್ತಿಗೆ ಹೊಸ ಸೋಂಕು ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ರೂಪಿಸ್ತಾ ಇದ್ದೇವೆ. ಈ ಮಹತ್ತರ ಕಾರ್ಯದಲ್ಲಿ ನೀವೆಲ್ಲ ಸಹಕರಿಸಬೇಕಾಗಿದೆ. ಭಾರತವು 75ನೇ ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಯುವಜನತೆಯಲ್ಲಿ HIV ಮತ್ತು TB ಬಗ್ಗೆ ಅರಿವು ಮೂಡಿಸಿ ಸೋಂಕನ್ನು 0ಗೆ ತಂದು HIV TB ಮುಕ್ತ ರಾಜ್ಯವನ್ನಾಗಿಸಲು ನಾನು ಕೋರ್ತೇನೆ. ರಕ್ತಕ್ಕೆ ಪರ್ಯಾಯ ವಸ್ತು ಯಾವುದೂ ಇಲ್ಲ. 18 ವರ್ಷ ತುಂಬಿದ ಎಲ್ಲ ಯುವಕರು ತಮ್ಮ ಜನ್ಮದಿನದಂದು ರಕ್ತದಾನ ಮಾಡುವ ಮೂಲಕ ರಕ್ತದ ಅವಶ್ಯಕತೆ ಇರುವವರ ಜೀವ ಉಳಿಸಿ HIV TBಯನ್ನು ರಾಜ್ಯದಿಂದ ಹೊಡೆದೋಡಿಸೋಣ ಹಾಗೂ ಸ್ವಯಂ ಪ್ರೇರಿತರಾಗಿ ರಕ್ತದಾನಿಯಾಗುವ ಸಂಕಲ್ಪ ಮಾಡೋಣ ಎಂದು ರಾಜ್ಯದ ಜನರಲ್ಲಿ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿರುವಂತಹ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ. ಇಲ್ಲಿನ IAS ಅಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರು ಹಾಗೂ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಶ್ರೀಮತಿ ಲೀಲಾವತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ಸೊ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಂಸ್ಥೆಯ ಬಗ್ಗೆ ಹೇಳೋದಾದರೆ 1992 ಇದು ಆರಂಭ ಆಗಿದೆ. 97 ಈ ಸೊಸೈಟಿ ರಿಜಿಸ್ಟ್ರೇಷನ್ ಆಯಿತು ಮತ್ತು 2001 ಇದು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದೆ. ಆಲ್ರೆಡಿ ನಾವು 3 ಫೇಸನ್ನು ಮುಗಿಸಿ 4ನೇ ಫೇಸಿಗೆ ಬಂದಿದ್ದೀವಿ, NACP ಅಂತ ಹೇಳಿಬಿಟ್ಟು. ಅಂದರೆ ಇದರ ನಿರ್ಮೂಲನೆ ಕಡೆ ನಾವು 95% ಕೆಲಸ ಮಾಡಬೇಕು ಅಂತ. ಅದರ ಅರ್ಥ ಇನ್ನು 5% ಬಿಡ್ಬೋದು ಅಂತಲ್ಲ, ಅದನ್ನು ಸೇರಿಸಿ. ಆದರೆ ಬೈ ಚಾನ್ಸ್ ಅಟ್ ಎನಿ ಕಾಸ್ಟ್ 95% ಆದದ್ದು ಅರಿವನ್ನು ಮೂಡಿಸೋ ದಿಕ್ಕಿನಲ್ಲಿ. ಮತ್ತು ಅರಿವು ಮೂಡಿದಂತಹ ಜನಗಳು, ಅಂದರೆ ನಾವು ಎಷ್ಟು ಪಾಪ್ಯುಲೇಷನ್ ಇರುತ್ತೆ 95% ಎಲ್ಲರೂ ಚೆಕ್ ಮಾಡಿಕೊಂಡು ಅವರಲ್ಲಿ ಏನಾದರೂ HIV ಇದ್ದದ್ದು ಕಂಡು ಬಂತವರಲ್ಲಿ 95% ನಮ್ಮ ART ಸೆಂಟರ್ಸ್ಗೆ ನಾವು ಲಿಂಕ್ ಮಾಡೋದು. ಮತ್ತು ಅಲ್ಲಿ ಲಿಂಕ್ ಆದಂಥವರು ಫ್ರೀ ಮೆಡಿಸನ್ನನ್ನು ಪಡೆದು 95% ಅವರಲ್ಲಿ ವೈರಲ್ ಲೋಡ್ ಕಡಿಮೆ ಮಾಡ್ಕೊಳ್ಳೋದು, ಇಂಥದ್ದನ್ನೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ನಾವು IEC ಮೂಲಕ ಸಹ ತಿಳಿಸ್ತಾ ಇದ್ದೀವಿ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಸಹ ತಿಳಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ನಮ್ಮ ವೀಕ್ಷಕರಿಗೆ, ಪಬ್ಲಿಕ್ ಮ್ಯೂಸಿಕ್ ವೀಕ್ಷಕರಿಗೆ ನೀವೊಂದು ಸಂದೇಶ ನೀಡೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಸಂದೇಶದಲ್ಲಿ ಮೊದಲನೇದಾಗಿ ಈಗ ಈ ಯುಗದಲ್ಲಿ ಏನಿದೆ, ಇನ್ಫಾರ್ಮೇಷನ್ನೇ ಒಂದು ದೊಡ್ಡ ವೆಪನ್ ಥರ. ಎಲ್ಲ ಜನಗಳಿಗೂ ಯಾವ ಬಗ್ಗೆ ಅವ್ರಿಗೆ ಬೇಕಾಗಿದೆಯೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ಈಗ ನಮ್ಮ ಸೊಸೈಟಿ ಏನಿದೆ, ಇದು HIV ಏಡ್ಸ್ ಬಗ್ಗೆ ಕೆಲಸ ಮಾಡುತ್ತೆ. ಈ ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಸಂಪೂರ್ಣವಾಗಿ ನೀವು ತಿಳ್ಕೊಳ್ಳಿ, ನಿಮಗೆ ಬೇಕಾದರೆ ನೀವು ಉಪಯೋಗಿಸ್ಕೊಳ್ಳಿ, ಇಲ್ಲ ನಿಮಗೆ ತಿಳಿದವರೆಲ್ಲರಿಗೂ ಸಹ ಹೇಳಿ. ಏನಂದರೆ ಸರ್ಕಾರದಲ್ಲಿ HIV ಏಡ್ಸ್ ಏನಿದೆ ಅದ್ರ ಬಗ್ಗೆ ಸಂಪೂರ್ಣ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀವಿ. ಅದೊಂದೇ ಅಲ್ಲ, ನಮ್ಮ IEC ಇದರಲ್ಲಿ ಮತ್ತು ನಮ್ಮ ವೆಬ್ಸೈಟ್ನಲ್ಲಿ ನಾವು HIV ಏಡ್ಸು ಯಾವ ರೀತಿ ನಾವು ತಡೆಗಟ್ಬೋದು, ಅದರಿಂದ ಹೇಗೆ ನಾವು ದೂರ ಇರ್ಬೋದು, ಬೈ ಚಾನ್ಸ್ ದುರದೃಷ್ಟವಶಾತ್ ನಾವೇನಾದರೂ ಅದಕ್ಕೆ ತುತ್ತಾದಲ್ಲಿ ಅದರಿಂದ ನಿವಾರಣೆಯನ್ನು ಹೇಗೆ ಹೊಂದೋದು ಮತ್ತು ಆರೋಗ್ಯಕರವಾದಂಥ ಜೀವನವನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ನಾವು ಕೊಟ್ಟಿದ್ದೀವಿ. ಇದೆಲ್ಲ ನಾವು ಎಷ್ಟು ಕೆಲಸ ಮಾಡಿದರೂ ಸಹ ನಾವು ಸಾರ್ವಜನಿಕರು ಏನಿದ್ದಾರೆ ಅವ್ರು ಕೈ ಜೋಡಿಸಿದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಅದರಿಂದ ಸಾರ್ವಜನಿಕರು ಸಹ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಇನ್ನಷ್ಟು ವಿಷಯಗಳು ತಿಳ್ಕೊಳ್ಳೋದು ಇನ್ನೂ ಬಾಕಿ ಇದೆ. ಆದ್ರೆ ಅದಕ್ಕೂ ಮುಂಚೆ ಸಾಂಗ್ ಬರ್ತಾ ಇದೆ, ನೋಡಿ. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ. ಇಲ್ಲಿ ಏನ್ ಸ್ಪೆಷಲು, ಇಲ್ಲಿ ಏನೋ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ಳೋಕೆ ಬಂದಿದ್ದೀವಿ ಅಂದ್ರೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ ಇವತ್ತಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ. ಸೊ ಇಲ್ಲಿನ ಅಪರ ಯೋಜನಾ ನಿರ್ದೇಶಕರಾದಂತಹ ಡಾಕ್ಟರ್ ರಮೇಶ್ ಚಂದ್ರ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ, ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಇಲ್ಲಿನ ಅಪರ ಯೋಜನಾ ನಿರ್ದೇಶಕರಾಗಿ ತಾವು ಈ ಒಂದು ಸಂಸ್ಥೆ ಬಗ್ಗೆ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಂಸ್ಥೆ ಬಗ್ಗೆ ನಮಸ್ಕಾರ. ಈ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ನಾವು ನಿರಂತರವಾಗಿ ವಿವಿಧ ಮಾಧ್ಯಮಗಳ ಮೂಲಕ ಪ್ರಚಾರ ಮಾಡುತ್ತಾ ಬರುತ್ತಿದ್ದೇವೆ. ಪರಿಣಾಮದ ರಾಜ್ಯದಲ್ಲಿ HIV ಸೋಂಕು ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಮುಖವಾಗುತ್ತಿದೆ. ನಿಮಗೆಲ್ಲ ಮೊದಲು ಗೊತ್ತಿರೋದು ತುಂಬ ಜಾಸ್ತಿ ಇತ್ತು, ಈ ಗಣನೀಯವಾಗಿ ಇಳಿಮುಖ ಆಗ್ತಾಯಿದೆ ಬಿಕಾಸ್ ಆಫ್ ನಮ್ಮ ನಿರಂತರ ಶ್ರಮದಿಂದ. ಈ ಶೂನ್ಯಕ್ಕೆ ತರುವ ಕೆಲಸಕ್ಕೆ ಇನ್ನಷ್ಟು ಚುರುಕು ಮುಟ್ಟಿಸಬೇಕಾಗಿದೆ. ನಮ್ಮ ಯುವ ಜನತೆಯಲ್ಲಿ ಸುಮಾರು 1% ಸೋಂಕಿನ ಹೊಸ ಪ್ರಕರಣಗಳು ಇಂದಿಗೂ ಕಂಡುಬರ್ತಾ ಇದೆ. ಯುವಕರು HIV ಏಡ್ಸ್ ಬಗ್ಗೆ ತಾವು ತಿಳಿದುಕೊಂಡು ಇತರರಿಗೂ ತಿಳಿಸಿ ತಮ್ಮ ಜವಾಬ್ದಾರಿಯ ಅರಿತು ನಡೆದುಕೊಂಡರೆ ಸೋಂಕು ಹಾಗೂ ಸಾವಿನ ಪ್ರಮಾಣವನ್ನು ಈಗಲೂ ಕಡಿಮೆ ಮಾಡಬಹುದಾಗಿದೆ. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ರಾಜ್ಯ ಸರ್ಕಾರ HIV ಸೋಂಕಿನ ತಡೆಗಾಗಿ ಕೈ ಜೋಡಿಸಿದ್ದು, ರಾಜ್ಯದಲ್ಲಿ ಸುಮಾರು 1550 ಪದವಿ ನಂತರ ಕಾಲೇಜುಗಳಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಸ್ಥಾಪಿಸಿ HIV ಸೋಂಕು ಹರಡುವ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿ ಸ್ವಯಂ ಪ್ರೇರಿತವಾಗಿ ಮುಂದೆ ಬರುವ ಯುವಕ ಯುವತಿಯರಲ್ಲಿ ರಕ್ತವನ್ನು ಪಡೆದು ಅವಶ್ಯವಿರುವವರಿಗೆ ನೀಡಲಾಗುತ್ತದೆ. ಪ್ರತಿ ವರ್ಷ ರಾಜ್ಯದಲ್ಲಿ ಸುಮಾರು 6500 ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಜೀವನ ಕೌಶಲ್ಯ ತರಬೇತಿಯನ್ನು ನೀಡುವುದರೊಂದಿಗೆ HIV ಸೋಂಕು ಹರಡುವ ಬಗ್ಗೆ ಹಾಗೂ ತಡೆಗಟ್ಟುವ ವಿಧಾನಗಳನ್ನು ತಿಳಿಸಿಕೊಡಲಾಗುತ್ತಿದೆ. HIV ಸೋಂಕು ಮುಕ್ತ ರಾಜ್ಯದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ಈ ಸೋಂಕನ್ನು ರಾಜ್ಯದಿಂದ ಹೊಡೆದೋಡಿಸೋಣ. ನಮ್ಮ ಕೊನೆ ಸಂದೇಶ ಏನು ಅಂತಂದರೆ, ಎಲ್ಲರೂ HIV ಪರೀಕ್ಷೆ ಮಾಡಿಸ್ಕೊಳ್ಳಲು ಮುಂದೆ ಬನ್ನಿ, HIV ಮುಕ್ತ ಭಾರತವನ್ನು ಮಾಡೋಣ. ಥ್ಯಾಂಕ್ ಯು ಸರ್. ನಮ್ಮ ವ್ಯೂವರ್ಸ್ ಅಲ್ಲಿ ಆಕ್ಚುಲಿ ಯಂಗ್ಸ್ಟರ್ಸ್ ಜಾಸ್ತಿ ಇರ್ತಾರೆ, ಸೊ ನೀವು ಕೊಟ್ಟಿರುವಂತ ಮೆಸೇಜ್ ಚೆನ್ನಾಗಿ ರೀಚ್ ಆಗಿರುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಇವತ್ತಿನ ನಮ್ಮ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ. ಸೊ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಪರೀಕ್ಷಾ ವಿಭಾಗದ ಉಪನಿರ್ದೇಶಕರಾದಂತಹ ಡಾಕ್ಟರ್ ಶಕೀಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. HIV ಸೋಂಕಿನ ಈ ಒಂದು ಟೆಸ್ಟಿಂಗ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ವೀಕ್ಷಕರಿಗೆ. ಇದು ಹೇಗೆ ಹೋಗಿ ಮಾಡಿಸ್ಕೋಬೇಕು, ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ಕಾರ. ಈ HIV ನಿಯಂತ್ರಣ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ಗುರಿ ಏನಂದರೆ, HIV ಸೋಂಕಿರುವವರಲ್ಲಿ 95% ಜನರಿಗೆ
ಅವರ ಸೋಂಕಿನ ಬಗ್ಗೆ ಅರಿವಿರಬೇಕು ಅಂತ. ಈ ಗುರಿ ತಲುಪೋದಕ್ಕೆ ಸರ್ಕಾರದ ವತಿಯಿಂದ ಹೆಚ್ಚಿನ HIV ಪರೀಕ್ಷೆಗಳು ನಡೆಸೋದಕ್ಕೆ ICTC ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ICTC ಕೇಂದ್ರ ಅಂದರೆ ಸಮಗ್ರ ಆಪ್ತ ಸಮಾಲೋಚನಾ ಹಾಗೂ ಪರೀಕ್ಷಾ ಕೇಂದ್ರಗಳು. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ವೈದ್ಯಕೀಯ ಕಾಲೇಜುಗಳು ಸೇರಿದಂತೆ ಒಟ್ಟು 573 ICTC ಕೇಂದ್ರಗಳಲ್ಲಿ ಎಲ್ಲ ವರ್ಗದ ಜನರಿಗೆ ಉಚಿತವಾಗಿ HIV ಪರೀಕ್ಷೆ ಹಾಗೂ ಆಪ್ತ ಸಮಾಲೋಚನೆ ನಡೆಸಲಾಗುತ್ತಿದೆ. ಹಾಗೂ ಉಳಿದ 2896 ಕೇಂದ್ರಗಳಲ್ಲಿ ನಾವು HIV ಪರೀಕ್ಷೆ ಮಾತ್ರ ನಡೆಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಿಂದ ನಾವು ಕಳೆದ 2004ರಿಂದ ಗಣನೀಯವಾಗಿ HIV ಸೋಂಕನ್ನು ಕಡಿಮೆ ಆಗೋದಕ್ಕೆ ಸಾಧ್ಯವಾಗಿದೆ. 2020ರಲ್ಲಿ ಕೇವಲ 0.58% ಪಾಸಿಟಿವಿಟಿ ರೇಟ್ ಮಾತ್ರ ಕಂಡುಬಂದಿದೆ. ಈ HIV ಸೋಂಕು ಪರೀಕ್ಷೆ ಹಾಗೂ ಆಪ್ತ ಸಮಾಲೋಚನೆ ಎಲ್ಲ ಹಂತಗಳಲ್ಲೂ ವ್ಯಕ್ತಿಯ ಗೌಪ್ಯತೆಯನ್ನು ನಾವು ಕಾಪಾಡ್ತೀವಿ. HIV ಸೋಂಕು ದೃಢಪಟ್ಟ ಕೂಡಲೇ ಅವರಿಗೆ ನಾವು ART ಕೇಂದ್ರದಲ್ಲಿ ಚಿಕಿತ್ಸೆ ಸಹ ಆರಂಭಿಸ್ತೀವಿ. ಇದು ಸಹ ಉಚಿತವಾಗಿ ನಡೀತಾ ಇದೆ. 2030ರ ವೇಳೆಗೆ ನಮ್ಮ ರಾಜ್ಯವನ್ನು HIV ಮುಕ್ತ ಕರ್ನಾಟಕ ಮಾಡೋದಕ್ಕೆ ನಾವೆಲ್ಲ ಕೈ ಜೋಡಿಸಬೇಕಾಗಿದೆ. ಬನ್ನಿ ಎಲ್ಲರೂ ಸೇರಿ HIV ರೋಗವನ್ನು ದೂರವಿಡೋಣ, ರೋಗಿಯನ್ನಲ್ಲ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ HIV ಟೆಸ್ಟಿಂಗ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ, ಆದ್ರೆ ಅದಕ್ಕೂ ಮುಂಚೆ ಹಾಡು ಬರ್ತಾ ಇದೆ, ನೋಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ. ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಜಯರಾಜ್ ಅವರು ಇದ್ದಾರೆ. ಇವರು ಲೈಂಗಿಕ ಸಂಪರ್ಕ ರೋಗಗಳು ಹಾಗೂ ಟಾರ್ಗೆಟೆಡ್ ಇಂಟರ್ವೆನ್ಷನ್ಸ್ನ ಉಪನಿರ್ದೇಶಕರು. ಬನ್ನಿ ಅವ್ರ ಹತ್ರ ಮಾತಾಡೋಣ, ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ. ಸೊ ಈ ಒಂದು ವಿಭಾಗದಲ್ಲಿ ಏನೆಲ್ಲ ವಿಷಯಗಳನ್ನ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ ಇವತ್ತು ನಮ್ಮ ಜೊತೆ, ಅದನ್ನ ತಿಳಿಸಿ. ಓಕೆ, ನಮ್ಮ ರಾಜ್ಯದಲ್ಲಿ HIV ಒಂದು ಸೋಂಕನ್ನು ತಡೆಗಟ್ಟಲು ನಾವು ಒಂದು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. HIV ಸೋಂಕು ಲೈಂಗಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಬರುವಂಥ ಸಾಧ್ಯತೆ ಇರ್ತದೆ. ಇದಕ್ಕಿಂತ ಮುಖ್ಯವಾಗಿ ಅಡಲ್ಟ್ ಏಜ್ ಗ್ರೂಪ್ ಏನಿದೆ, ನಾವು ಅಡಲ್ಟ್ ಏಜ್ ಗ್ರೂಪಲ್ಲಿ ಸೆಕ್ಷುಲಿ ರಿಪ್ರೊಡಕ್ಟಿವ್ ಮತ್ತು ಇದನ್ನು ಆ್ಯಕ್ಟಿವಲ್ಲಿ ಇದ್ದಾಗ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಸಾಕಷ್ಟು ವೆರೈಟೀಸ್, ಫಂಗಲ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇರ್ಬೋದು, ಅಥವಾ ಪ್ರೋಟೋಜೋವಲ್ ಇರ್ಬೋದು, ವೈರಲ್ ಇರ್ಬೋದು. ಸೊ ಇವೆಲ್ಲವೂ ಟ್ರಾನ್ಸ್ಮಿಟ್ ಆಗುವಂಥ ಒಂದು ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಧ್ಯತೆ ಇದೆ. ಈ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ನ ನಾವು ಗುಣಪಡಿಸ್ಬೋದು, 100% ಗುಣಪಡಿಸ್ಬೋದು ಆಗಿದೆ. ಗಂಡಸರು ಇರ್ಬೋದು ಅಥವಾ ಹೆಣ್ಣು ಮಕ್ಕಳು ಇರ್ಬೋದು. ಲೈಂಗಿಕ ಯಾವುದಾದ್ರು ಈ ಒಂದು ರೋಗದ ಲಕ್ಷಣಗಳು ಕಂಡಂಥ ಸಂದರ್ಭದಲ್ಲಿ ಹತ್ತಿರದ ಒಂದು ಸರ್ಕಾರಿ ಆಸ್ಪತ್ರೆ, DSRC ಅಂತ ನಾವು ಏನು ಹೇಳ್ತೀವಿ, ಸರ್ಕಾರಿ ಆಸ್ಪತ್ರೆ ಅಥವಾ ವೈದ್ಯರಲ್ಲಿ ತಕ್ಷಣವೇ ತೋರಿಸ್ಕೊಂಡ್ಬಿಟ್ಟು ಇದಕ್ಕೆ ಗುಣಮುಖ ಆಗಲಿಕ್ಕೆ ನಾವು ಔಷಧಗಳನ್ನು, ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜ್ಯದಲ್ಲಿರುವ ಎಲ್ಲ DSRC ಡೆಸಿಗ್ನೇಟೆಡ್ START ಕ್ಲಿನಿಕ್ ಅಂತ ಅಂದ್ಬಿಟ್ಟು ಏನಿರ್ತವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದಾವೆ. ಅಲ್ಲಿಯ ಒಂದು ವೈದ್ಯರನ್ನು ಸಂಪರ್ಕಿಸಿ ಈ ರೋಗದ ಲಕ್ಷಣಗಳಿದ್ದಲ್ಲಿ ಅವರಿಗೆ ತಿಳಿಸಿ ಒಂದು ಚಿಕಿತ್ಸೆಯನ್ನು ಅಳವಡಿಸ್ಕೋಬೇಕಾಗುತ್ತೆ. ಯಾಕೆ ಇದು ಅಂತಂದರೆ HIV ಹರಡುವಂಥದ್ದು 6ರಿಂದ 10% ಹೆಚ್ಚು ಪಟ್ಟು ಈ ಒಂದು ಲೈಂಗಿಕ ರೋಗಗಳಿದ್ದಾಗ ಜಾಸ್ತಿ ಆಗಿರ್ತದೆ. HIV ಸಂಪೂರ್ಣ ನಿರ್ಮೂಲನೆ ಮಾಡುವ ಒಂದು ನಾವು ಗುರಿಯನ್ನು 2030 ಇಸ್ವಿಯವರೆಗೆ ಹಾಕೊಂಡಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಒಂದು ರೋಗ ಲಕ್ಷಣಗಳಿದ್ದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಚಿಕಿತ್ಸೆಯನ್ನು ಪಡ್ಕೋಬೇಕಾಗ್ತದೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ. ಇಲ್ಲಿನ ಓಂಬುಡ್ಸ್ಮನ್ ಆದಂತಹ ಡಾಕ್ಟರ್ ಶಿವಕುಮಾರ್ ವೀರಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ.
ಸರ್ 2017ರಲ್ಲಿ HIV ಒಂದು ಪ್ರಿವೆನ್ಷನ್ ಆಕ್ಟ್ ಒಂದು ಬರುತ್ತೆ, ಜಾರಿಗೆ ಬರುತ್ತೆ. ಅದ್ರ ಬಗ್ಗೆ, ಅದರಲ್ಲಿ ಏನೆಲ್ಲ ಇದೆ, ಅದ್ರ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ? ಓಂಬಡ್ಸ್ಮನ್ನ ಕಾರ್ಯವ್ಯಾಪ್ತಿ ರಾಜ್ಯಕ್ಕೆ ಹಬ್ಬಿ ಯಾವ ಮೂಲೆಗಳಿಂದ ಬೇಕಾದರೂ ದೂರನ್ನು ನೀಡಬಹುದು. ಮತ್ತು ಓಂಬಡ್ಸ್ಮನ್ನ ಪಾತ್ರ 3 ವಿಧವಾಗಿದೆ. ಒಂದು, ಸೋಂಕಿತ ವ್ಯಕ್ತಿಗಳ ಮಾನವ ಹಕ್ಕುಗಳನ್ನು ಕಾಪಾಡೋದು, ಮತ್ತು ಎಲ್ಲಿ ಸೆಕ್ಷನ್ 3 ಈ ಕಾಯ್ದೆ ಅಡಿಯ ಸೆಕ್ಷನ್ 3 ಉಲ್ಲಂಘನೆ ಆಗುತ್ತೆ ಅದನ್ನು ಸರಿಪಡಿಸೋದು. ಎರಡನೇ ಪಾತ್ರ, ಸೋಂಕಿತ ವ್ಯಕ್ತಿಗೆ ವೈದ್ಯಕೀಯ ತುರ್ತು ಸಂದರ್ಭಗಳಲ್ಲಿ ಅವರಿಗೆ ಸೂಕ್ತ ಪ್ರವೇಶ ಮತ್ತು ಚಿಕಿತ್ಸೆ ನೀಡುವಂತೆ ಸಂಬಂಧಿತ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವುದು. ಮೂರನೇ ಪಾತ್ರ, ವೈದ್ಯಕೀಯ ಸಿಬ್ಬಂದಿಯ ಮಾನವ ಹಕ್ಕುಗಳನ್ನು ಸಹ ಕಾಪಾಡುವುದು. ಈ ರೀತಿ ಇರುತ್ತದೆ. ಇಲ್ಲಿ ಪ್ರಾಮುಖ್ಯತೆ ಪಡೆಯೋದು ಈ HIV ಮತ್ತು ಏಡ್ಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಕ್ಟ್ 2017. ಇದರ ಅಡಿಯಲ್ಲಿ ಪ್ರಾಮುಖ್ಯತೆ ಪಡೆಯೋದು ಸೆಕ್ಷನ್ 3. ಈ ಸೆಕ್ಷನ್ 3 ಪ್ರಕಾರ ರಕ್ಷಿತ ವ್ಯಕ್ತಿಗೆ ಲಭ್ಯವಾಗಬೇಕಾದ ಸೌಲಭ್ಯಗಳನ್ನು ನಿರಾಕರಿಸುವುದು ತಾರತಮ್ಯ ಎಸಗಿದಂತಾಗುತ್ತೆ. ಸೊ ನಾವು ಯಾವ್ಯಾವ ವಿಷಯಗಳಲ್ಲಿ ತಾರತಮ್ಯ ಉಂಟಾಗುವ ಸಾಧ್ಯತೆ ಇದೆ ಎಂದು ಪರಿಶೀಲಿಸಿ ನೋಡೋಣ. ಅದು ಉದ್ಯೋಗದಲ್ಲಾಗ್ಬೋದು, ಶಿಕ್ಷಣದಲ್ಲಾಗ್ಬೋದು, ಆರೋಗ್ಯ ಸೇವೆಯಲ್ಲಾಗಬಹುದು, ವಸತಿ ಸೌಲಭ್ಯಗಳಲ್ಲಿ ಸಹ ಆಗಬಹುದು. ಈ ಯಾವುದೇ ವಿಷಯಗಳಲ್ಲಿ ಅದು ನಿರಾಕರಣೆ ಆಗ್ಬೋದು. ಒಂದು ಉದಾಹರಣೆ ಹೇಳೋದಾದ್ರೆ, ಉದ್ಯೋಗದಲ್ಲಿ ನಿರಾಕರಣೆ ಆಗಬಹುದು ಅಥವಾ ಉದ್ಯೋಗದ ನಿಲುಗಡೆ ಟರ್ಮಿನೇಷನ್ ಆಗಬಹುದು. ಅದೇ ರೀತಿ ಆರೋಗ್ಯ ಸೇವೆ ಮತ್ತು ಶಿಕ್ಷಣದಲ್ಲಿ ಸಹ ನಿರಾಕರಣೆ, ನಿಲುಗಡೆ ಇವುಗಳು ತಾರತಮ್ಯಕ್ಕೆ ಸೆಕ್ಷನ್ 3ಯ ಉಲ್ಲಂಘನೆಗೆ ಒಳಪಡುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ನಮಸ್ತೆ. ಸೊ ಮತ್ತಷ್ಟು ಇಲ್ಲಿನ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ಹಾಡು ಬರ್ತದೆ, ನೋಡ್ಕೋಬೇಕು. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಚಾಯ್ಸ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಮಾಗಡಿ ರೋಡಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ. ಇಲ್ಲಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ ನಾವಿವತ್ತು ಇದ್ದೀವಿ. ಸೊ ಇಲ್ಲಿನ ಸಹಾಯಕ ನಿರ್ದೇಶಕರು ಜಿಪಾ ಈ ಒಂದು ಕ್ಯಾಟಗರಿನಲ್ಲಿ ಇವರು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹೆಸರು ಶ್ರೀನಿವಾಸ್ ಅಂತ. ಬನ್ನಿ ಅವ್ರ ಹತ್ರ ಮಾತಾಡೋಣ, ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್. ಸರ್, ಈ HIV ಸೋಂಕಿತರಿಗೆ ಸಾಮಾಜಿಕ ಸೌಲಭ್ಯಗಳು ಏನೆಲ್ಲ ಇದೆ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. ಖಂಡಿತ. HIV ಏಡ್ಸ್ನವರಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಮೊದಲಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಅನ್ನ ಅಂತ್ಯೋದಯ ಮತ್ತು BPL ಕಾರ್ಡ್ಗಳನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಎರಡನೇದಾಗಿ ರಾಜೀವ್ ಗಾಂಧಿ ವಸತಿ ನಿಗಮದಡಿಯಲ್ಲಿ ಉಚಿತ ಮನೆಗಳನ್ನು ನಿರ್ಮಿಸಿಕೊಡ್ತಾ ಇದ್ದಾರೆ. ಅನಂತರ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯಿಂದ ಉಚಿತವಾಗಿ RTE ಎಜುಕೇಷನ್ ಆ್ಯಕ್ಟಲ್ಲಿ ಉಚಿತವಾಗಿ ಎಜುಕೇಷನನ್ನು ಕೊಡ್ತಾ ಇದ್ದಾರೆ. ಎರಡನೇದಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ವತಿಯಿಂದ ಉಚಿತವಾಗಿ ಶಿಕ್ಷಣ ಮತ್ತು ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಅನಂತರ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಏನು ಇಂಜಿನಿಯರ್ ಓದ್ತಾ ಇದ್ದಾರೆ, ಇಂಜಿನಿಯರ್ ಮಕ್ಕಳಿಗೆ ಮತ್ತು ಡಿಪ್ಲೊಮಾ ಓದೋರಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಅನಂತರ ಏನು ಟ್ರೀಟ್ಮೆಂಟಿಗೆ ಹಣಕಾಸಿನ ನೆರವು ಕೆಲವು ಇಲಾಖೆಗಳು ಕೊಡ್ತಾ ಇದ್ದಾರೆ. ಹಣಕಾಸಿನ ನೆರವು ಅಂದರೆ ಏನು, ಕಾಬಾ ಯೋಜನೆಯಲ್ಲಿ ವಿಶೇಷ ಪಾಲನಾ ಮಕ್ಕಳಿಗೆ ಒಂದು ತಿಂಗಳಿಗೆ 1,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ HIV ಸೋಂಕಿತ ಮತ್ತು ಬಾಧಿತ ಮಕ್ಕಳಿಗೆ. ಎರಡನೇದಾಗಿ ಏನು ಧನಶ್ರೀ ಯೋಜನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ 50,000 ರೂಪಾಯಿಯನ್ನು ಹಣಕಾಸು ನೆರವು ಕೊಡ್ತಾ ಇದ್ದಾರೆ ಸಣ್ಣ ವ್ಯಾಪಾರಕ್ಕಾಗಿ. HIV ಸೋಂಕಿತ ಮಹಿಳೆಯರಿಗೆ ನೀಡುವಂಥದ್ದು ಇದು. ಅದರಲ್ಲಿ 25,000 ರೂಪಾಯಿ ಸಬ್ಸಿಡಿ ಇರುತ್ತೆ ಮತ್ತು 25,000 ರೂಪಾಯಿಯನ್ನು ಕಂತುಗಳ ಲೆಕ್ಕದಲ್ಲಿ ಸಂಸ್ಥೆಗೆ ಹಿಂದಿರುಗಿಸಬೇಕಾಗತ್ತೆ. ಆಮೇಲೆ ಚೇತನ ಯೋಜನೆ ಅಂತ ಇದೆ, ಅದು ಏನು ದಮನಿತ ಮಹಿಳೆಯರಿಗೆ ಅಂತಲೇ ಕೊಡ್ತಾ ಇರೋದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ. ಅದರಲ್ಲೂ ಕೂಡ 25,000 ರೂಪಾಯಿಯನ್ನು ಹಣವನ್ನು ಸಬ್ಸಿಡಿ ಮೂಲಕ ಕೊಡ್ತಾರೆ. 25,000ನ ಮತ್ತೆ ಸಂಸ್ಥೆಗೆ ಹಿಂದಿರಿಸಬೇಕಾಗತ್ತೆ. ಮೈತ್ರಿ ಯೋಜನೆ ಇದೆ. ಮೈತ್ರಿ ಯೋಜನೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕೊಡುವಂಥದ್ದು. ಇದು ಮಾಸಿಕವಾಗಿ 600 ರೂಪಾಯಿಯನ್ನು ಪಿಂಚಣಿ ರೂಪದಲ್ಲಿ ಕೊಡ್ತಾರೆ. ಅದು ಉಳಿದಂತೆ ಏನು ಚಿಕಿತ್ಸೆ ಸೇವೆಗಳು ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನ್ಯಾಕೋ ಮತ್ತು ಕೆಸಬ್ಸ್ ವತಿಯಿಂದ ಉಚಿತ ಪರೀಕ್ಷೆಗಳು ಮತ್ತು ಆಪ್ತ ಸಮಾಲೋಚನೆ ಚಿಕಿತ್ಸೆ ಸೇವೆಗಳು ಉಚಿತವಾಗಿ ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಸೌಲಭ್ಯಗಳು ಇದೆ ಅಂತ ನಿಜಾಗ್ಲೂ ನನಗೂ ಇವಾಗಲೇ ಗೊತ್ತಾಗಿದ್ದು. ವೀಕ್ಷಕರಿಗೆ ಖಂಡಿತವಾಗ್ಲೂ ನೀಟಾಗಿ ಅರ್ಥ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್ ಹೇಳಿದ್ದಕ್ಕೆ.
ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ. ಸೊ ಏನ್ ಸ್ಪೆಷಲ್ ಅಂತಂದ್ರೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬಗ್ಗೆ ಇವತ್ತಿನ ನಮ್ಮ ಕಂಪ್ಲೀಟ್ ಪಬ್ಲಿಕ್ ಚಾಯ್ಸ್ ಇದೆ. ಸೊ ನನ್ನ ಜೊತೆ ಮಾತಾಡೋದಕ್ಕೆ HIV ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಸುರೇಶ್ ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ಕಾರ. ಸೊ HIV ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾಗಿ ಸೊ ನಿಮ್ಮ ಈ ಒಂದು ಸೊಸೈಟಿ ಬಗ್ಗೆ, ಸಂಸ್ಥೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? HIV ಚಿಕಿತ್ಸೆ 2004ರಲ್ಲಿ ಪ್ರಾರಂಭ ಆಯಿತು. 2004ಕ್ಕಿಂತ ಮುಂಚೆ HIV ಟೆಸ್ಟ್ ಮಾಡ್ತಾ ಇದ್ವಿ. HIV ಟೆಸ್ಟ್ ಆದ ನಂತರ ಪಾಸಿಟಿವ್ ಬಂದಮೇಲೆ ಮುಂದೆ ಏನು ಅಂತ ಪ್ರಶ್ನೆ ಬರ್ತಾ ಇತ್ತು. ಟೆಸ್ಟ್ ಆದ ನಂತರ ಮುಂದೆ ಏನು, ಜನನೂ ಅದೇ ಪ್ರಶ್ನೆ ಕೇಳ್ತಾ ಇದ್ವಿ. ಆ ನಂತರ ಭಾರತ ಸರ್ಕಾರ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ 2004 ಏಪ್ರಿಲ್ 1ಕ್ಕೆ ಭಾರತದಾದ್ಯಂತ ಉಚಿತ HIV ಚಿಕಿತ್ಸೆ ಮಾತ್ರೆಗಳನ್ನ ದೊರೆಯಂಗೆ ನೋಡ್ಕೊಳ್ತು. ಇದು ಜೀವನ ಪರ್ಯಂತ ತಗೊಳ್ಬೇಕಾಗಿರೋ ಮಾತ್ರೆಗಳು. ಇದು 1 ತಿಂಗಳು, 2 ತಿಂಗಳು, 6 ತಿಂಗಳಲ್ಲ. ಸೊ ಹಾಗಾಗಿ ಬದ್ಧತೆ ತುಂಬ ಇಂಪಾರ್ಟೆಂಟ್. ಸೊ ಅಡೆರೆನ್ಸ್ ಅಂತ ಹೇಳ್ತೀವಿ. ಅದನ್ನು ನೀವು ಒಬ್ಬ ಮನುಷ್ಯನ ಬಿಹೇವಿಯರ್ ಚೇಂಜ್ ಮಾಡಿ ನಿಧಾನಾಗಿ ಲೈಫ್ ಲಾಂಗ್ ಆ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ ಹೇಳಬೇಕು ಅಂದರೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅದು. ಹಾಗಾಗಿ 2004ರಲ್ಲಿ ನಾವು ಈ ಚಿಕಿತ್ಸೆಯನ್ನು ಕರ್ನಾಟಕದಲ್ಲೂ ಪ್ರಾರಂಭಿಸ್ತೀವಿ. ಕರ್ನಾಟಕದಲ್ಲಿ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪ್ರಾರಂಭಿಸ್ತೀವಿ ಉಚಿತವಾಗಿ. ತದನಂತರ ಈ ಕಾರ್ಯಕ್ರಮ ಎವಾಲ್ವ್ ಆಯಿತು, ಅಂದರೆ ಬದಲಾವಣೆ ಹಾಕ್ಕೊಂಡು ಬಂತು. ಈಗ 72 ಚಿಕಿತ್ಸಾ ಕೇಂದ್ರಗಳಿದೆ ಕರ್ನಾಟಕದಲ್ಲಿ. ಸೊ ತುಂಬ ಎಲ್ಲ ಊರುಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ ಉಚಿತವಾಗಿ HIV ಚಿಕಿತ್ಸೆ ಸಿಗಲಿಕ್ಕೆ ಸರ್ಕಾರ ಎಲ್ಲ ಯೋಜನೆಗಳನ್ನು ರೂಪಿಸಿದೆ. ಅದಕ್ಕೆ ಬೇಕಾಗಿರೋ ಇನ್ವೆಸ್ಟಿಗೇಷನ್ಗಳಾಗಲಿ, ಆಮೇಲೆ ಸಮಾಲೋಚನೆ, ಕೌನ್ಸಿಲಿಂಗ್ ಇಂಪಾರ್ಟೆಂಟ್. ಸೊ ಸಮಾಲೋಚಕರಾಗಲಿ, ಹಾಗೆ ಟೆಸ್ಟಿಂಗ್ ಮಾಡಬೇಕಾದ್ರೆ ಬೇಕಾಗಿರೋ ವೈರಲ್ ಲೋಡ್ ಅಥವಾ CD4 ಮಷಿನ್ಗಳಾಗಲಿ ಎಲ್ಲವನ್ನು ಸರ್ಕಾರ ಒದಗಿಸಿದೆ. ಸೊ ಇದು ಮೇಜರ್ ಆಗಿ ಸರ್ಕಾರ ಡೊಮೇನಲ್ಲೇ ನಡೀತಿರೋದು. ಖಾಸಗಿ ಕ್ಷೇತ್ರದಲ್ಲಿ ತುಂಬ ಕಮ್ಮಿ ಜನ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಮ್ಯಾಕ್ಸಿಮಮ್ HIV ಸೋಂಕಿತರು ಯಾರು ಸೋಂಕಿತರಿದ್ದಾರೆ ಉಚಿತವಾಗಿ ಚಿಕಿತ್ಸೆ ಸರ್ಕಾರದಲ್ಲಿ ಅತ್ಯುತ್ತಮವಾಗಿದೆ ಅಂತ ಸರ್ಕಾರದ ಮಟ್ಟದಲ್ಲೇ ಚಿಕಿತ್ಸೆ ತಗೊಳ್ಳಿಕ್ಕೆ ಬರ್ತಾರೆ. ಈ 72 ಕೇಂದ್ರಗಳು ಎಲ್ಲ ಜಿಲ್ಲೆಯಲ್ಲಿರೋದ್ರಿಂದ ಸುಮಾರು ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಅಂದರೆ ಪಾಪ ಅವ್ರ ಹಳ್ಳಿಯಿಂದ ಅಥವಾ ಅವ್ರ ಊರಿಂದ ಆ ಚಿಕಿತ್ಸಾ ಕೇಂದ್ರಕ್ಕೆ ಬರಬೇಕು, ಮಾತ್ರೆ ತಗೋಬೇಕು, ವಾಪಸ್ ಅವ್ರ ಊರಿಗೆ ಹೋಗಬೇಕು. ಒಂದೊಂದ್ಸರಿ ಡಿಲೇ ಆಗೋದು ಟ್ರೀಟ್ಮೆಂಟ್, ಅಥವಾ ಚಿಕಿತ್ಸೆ ಸ್ಟಾರ್ಟ್ ಮಾಡ್ಲಿಕ್ಕೆ ಡಿಲೇ ಆಗೋದು, ಅಥವಾ ಇನ್ವೆಸ್ಟಿಗೇಷನ್ ಡಿಲೇ ಆಗೋದು, ವಾಪಸ್ ಅವ್ರ ಊರಿಗೆ ಹೋಗ್ಲಿಕ್ಕೆ ಸುಮಾರು ಖರ್ಚಾಗೋದು, ಮತ್ತೊಂದು ದಿವಸ ಬರಬೇಕು. ಇದನ್ನೆಲ್ಲ ಮನಗಂಡು ಸರ್ಕಾರ AIT ಕೇಂದ್ರಗಳನ್ನು ಪ್ರಾರಂಭಿಸಿತು 2008ಕ್ಕೆ. ಇದೆಲ್ಲಂದರೆ ತಾಲೂಕಾ ಮಟ್ಟ ಮತ್ತು ತಾಲೂಕಾ ಮಟ್ಟದ ಕೆಳಗಡೆ ಆಸ್ಪತ್ರೆಗಳಲ್ಲಿ ಮತ್ತು ಕೆಲವೊಂದು ಆಯ್ದ NGOಗಳಲ್ಲಿ AIT ಕೇಂದ್ರಗಳನ್ನು ಪ್ರಾರಂಭಿಸಿ ಅದೇ ಹಂತದಲ್ಲಿ ಮಾತ್ರೆ ಸಿಗುವಾಗ ನೋಡ್ಕೊಳ್ತು ಸರ್ಕಾರ. ಇಂಥದ್ದು 300ಕ್ಕಿಂತ ಜಾಸ್ತಿ ಕೇಂದ್ರಗಳು ಕರ್ನಾಟಕದಲ್ಲಿ ಇದೆ. ದೇಶದಲ್ಲಿ 1300 ಕೇಂದ್ರಗಳಿದ್ರಲ್ಲಿ ಕರ್ನಾಟಕದಲ್ಲೇ 300ಕ್ಕಿಂತ ಜಾಸ್ತಿ ಸೆಂಟರ್ಗಳಿದೆ. ಸೊ ಎಲ್ಲ ವಿಭಾಗದಲ್ಲಿ ಕರ್ನಾಟಕ HIV ಏನು ತಡೆಗಟ್ಟುವಿಕೆ ಆಗಲಿ, HIV ಚಿಕಿತ್ಸೆ ಆಗಲಿ ಮುಂಚೂಣಿಯಲ್ಲಿರೋ ರಾಜ್ಯ ನಮ್ಮದು. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ಎಸ್, ಈ ಒಂದು ವಿಷಯದ ಬಗ್ಗೆ ಮತ್ತಷ್ಟು ತಿಳ್ಕೊಳಕ್ಕಿದೆ, ಆದರೆ ಅದಕ್ಕೂ ಮುಂಚೆ ಹಾಡ್ ರೆಡಿ ಆಗಿದೆ, ನೋಡ್ಕೊಬನ್ನಿ. ವೆಲ್ಕಮ್ ಬ್ಯಾಕ್ ಟು ಪಬ್ಲಿಕ್ ಚಾಯ್ಸ್. ಇವತ್ತಿನ ಪಬ್ಲಿಕ್ ಮ್ಯೂಸಿಕ್ಕಿನ ಪಬ್ಲಿಕ್ ಚಾಯ್ಸ್ ನಡೀತಾ ಇದೆ ಬೆಂಗಳೂರಿನ ಮಾಗಡಿ ರೋಡ್ ಅಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿ. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿ ನಾವಿವತ್ತು ಇದ್ದೀವಿ. ಇಲ್ಲಿನ IEC ಉಪನಿರ್ದೇಶಕರಾದಂತಹ ಗೋವಿಂದ್ ರಾಜು ಅವರಿದ್ದಾರೆ. IC ಡಿಪಾರ್ಟ್ಮೆಂಟ್ಗೆ ಇವರು ಬಿಲಾಂಗ್ ಆಗ್ತಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ, ಅವ್ರ ಹತ್ರ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಈ HIV ಅನ್ನೋ ಒಂದು ಸೋಂಕೇನಿದೆ ಇತ್ತೀಚೆಗೆ ಬಹಳನೇ ಕಡಿಮೆ ಆಗಿದೆ ನಮ್ಮ ರಾಜ್ಯದಲ್ಲಿ. ಅದಕ್ಕೆ ನಿಮ್ಮ ಒಂದು ಸಂಸ್ಥೆಯಿಂದ ಏನೆಲ್ಲ ಮಾಡಿದ್ದೀರಾ, ಮತ್ತು ಇದು ಹೇಗೆ ಸಾಧ್ಯ ಆಯಿತು, ಅದ್ರ ಬಗ್ಗೆ ತಿಳಿಸಿ. ಓಕೆ, ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ HIV ಕೇವಲ 3 ಪದ, ಆದರೆ HIV ಬರೋದು ಸಾಕಷ್ಟು 4 ವಿಧಾನಗಳಲ್ಲಿದೆ. ಮುಖ್ಯವಾಗಿ ಬರೋದು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಎರಡನೇದು, ಯಾವುದೇ ಒಂದು ವ್ಯಕ್ತಿ, ಸೋಂಕಿತ ವ್ಯಕ್ತಿ ರಕ್ತ ದಾನ ಮಾಡಿದ್ರೆ ಆ ರಕ್ತನ ಪಡ್ಕೊಳ್ಳೋದ್ರಿಂದ ಬೇರೆ ವ್ಯಕ್ತಿಗೆ ಸೋಂಕು ಬರಬಹುದು. ಮೂರನೇದು, ಯಾವುದೇ ಒಂದು ಸೂಜಿ ಮತ್ತು ಸಿರಿಂಜುಗಳನ್ನ ಬಳಸೋದ್ರಿಂದ ಸೋಂಕು ಇನ್ನೊಬ್ಬ ವ್ಯಕ್ತಿಗೆ ಬರುತ್ತೆ. ಕೊನೆಯದಾಗಿ, ಯಾವುದೇ ಒಂದು ಸೋಂಕಿತ ತಾಯಿ, ಗರ್ಭಿಣಿ ತಾಯಿ ಹುಟ್ಟೋ ಮಗುಗೂ HIV ಸೋಂಕನ್ನು ಕೊಡಬಹುದಾಗಿದೆ. ಈ 4 ವಿಧಾನಗಳಲ್ಲಿ ಮಾತ್ರ ಬರುತ್ತೆ. ಈ ಸೋಂಕನ್ನು ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಹೇಗೆ ಮಾಡ್ತಾ ಇದ್ದೀವಿ ಅಂತಂದರೆ ಮುಖ್ಯವಾಗಿ 2 ವಿಧಾನಗಳಲ್ಲಿ. ಒಂದು
ಪ್ರಿವೆನ್ಷನ್ ಪಾರ್ಟು, ಅಂದರೆ ಒಂದು ಯಾವ ರೀತಿ ನಾವು ಪ್ರಿವೆಂಟ್ ಮಾಡಬೇಕು, ಬೇರೆಯವ್ರಿಗೆ ಬರದೇ ಇರೋ ಥರ ಸೋಂಕು ಹೊಸಬರಿಗೆ ಹೊಸ ಸೋಂಕು ಬೇರೆಯವ್ರಿಗೆ ಬರಬಾರ್ದು, ಇರೋರಲ್ಲೇ ಇರಬೇಕು, ಅವರು ಹೆಚ್ಚು ವರ್ಷ ಬದುಕಬೇಕು ಅಂತಂದರೆ ನಾವೇನು ಮಾಡಬೇಕು, ಒಂದು ಪಾರ್ಟ್. ಎರಡನೇದು ಚಿಕಿತ್ಸೆ, ಬಂದವ್ರಿಗೆ ಏನು ಮಾಡಬೇಕು ಅಂತ. ಫಸ್ಟು ಪ್ರಿವೆನ್ಷನ್ನು, ಸೆಕೆಂಡು ಟ್ರೀಟ್ಮೆಂಟು. ಈ ಎರಡೂ ಆಸ್ಪೆಕ್ಟ್ ಇಟ್ಕೊಂಡು ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ IC ಆ್ಯಕ್ಟಿವಿಟೀಸು, ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ನಾವು ಜನರಿಗೆ ಹೆಚ್ಚೆಚ್ಚು ತಲುಪಲಿಕ್ಕೆ ನಾವು ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದೀವಿ. ಅದರಲ್ಲಿ ಮಾಸ್ ಮೀಡಿಯಾ ಇರ್ಬೋದು, ಮಿಡ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಫೋಕ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಮೀಡಿಯಾಗಳ ಮುಖಾಂತರನೂ ಆ್ಯಕ್ಟಿವಿಟೀಸ್ನ ಕ್ಯಾರಿಔಟ್ ಮಾಡಿಕೊಂಡು ರಾಜ್ಯದಾದ್ಯಂತ ಎಲ್ಲ ಜನರಿಗೆ ತಲುಪಿಬಿಟ್ಟು ಅದನ್ನು ಅರ್ಥ ಮಾಡಿಕೊಂಡು ಅದನ್ನ ಅರ್ಥ ಮಾಡಿಕೊಂಡು HIV ಸೋಂಕು ತಮಗೆ ಬರದೇ ಇರೋ ಥರ ಯಾವ ರೀತಿ ನೋಡ್ಕೋಬೇಕು ಅನ್ನೋದು ಕಾನ್ಸೆಪ್ಟ್ ಆಗಿರುತ್ತೆ. ಮುಖ್ಯವಾಗಿ ಈ ಎಲ್ಲ ಆಸ್ಪೆಕ್ಟ್ ಇಟ್ಕೊಂಡು IC ವಿಭಾಗ ರಾಜ್ಯದಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನಾವು ಕಾರ್ಯಕ್ರಮಗಳ ಚಾಲನೆ ಮಾಡಿಬಿಟ್ಟು ಜನರಿಗೆ ಅರಿವು ಮೂಡಿಸಿ ಸೋಂಕು ಬಾರದೇ ಇರೋ ಥರ ಆಗಿರೋದ್ರಿಂದ ಇವತ್ತು ಸೋಂಕು ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಾವು ರಾಜ್ಯದಾದ್ಯಂತ ಸುಮಾರು ಒಂದು 32 ಜನಪದ ಕಲಾ ತಂಡಗಳನ್ನ ನಾವು ತೊಗೊಂಡಿದ್ದೀವಿ, ಟ್ರೈನ್ ಮಾಡ್ತಾ ಇದ್ದೀವಿ. ಕಲಾ ತಂಡಗಳನ್ನ ಟ್ರೈನ್ ಮಾಡಿಬಿಟ್ಟು HIV ಬಗ್ಗೆ ಅವರು ಹಳ್ಳಿಗೂ ಹೋಗ್ಬಿಟ್ಟು HIV ಸೋಂಕು ಹೇಗೆ ಬರುತ್ತೆ, ಹೇಗೆ ಬರಲ್ಲ, ಬಂದರೆ ಚಿಕಿತ್ಸೆ ಏನಿದೆ, ಕಳಂಕ ಅಂದ್ರೇನು, ತಾರತಮ್ಯ ಅಂದ್ರೇನು, PPDCT ಅಂತ ಸೇವೆಗಳು ಯಾವ್ಯಾವ ಇದೆ ನಮ್ಮಲ್ಲಿ, ಯಾವ ಸೋಂಕಿತರಿಗೆ ಏನೇನು ಸೇವೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡೋದು ಅವರು ಕರ್ತವ್ಯ ಆಗಿರುತ್ತೆ. ಅವ್ರಿಗೆ 4 ದಿವಸ ತರಬೇತಿ ನೀಡಿ ಅವರು ಪ್ರತಿ ಹಳ್ಳಿಗೆ ಹೋಗಿ 2.5 ಗಂಟೆ ಕಾಲ ಅವ್ರದ್ದೇ ಮಾಧ್ಯಮದ ಮೂಲಕ, ಅವ್ರದ್ದೇ ಕಲಾ ಪ್ರಕಾರದ ಮೂಲಕ ಯಾವ ತಂಡ ಇದೆ, ಸಪೋಸ್ ಯಕ್ಷಗಾನ ಆಗಿದ್ರೆ ಯಕ್ಷಗಾನ ಅವ್ರದ್ದು ಪರ್ಫಾರ್ಮ್ ಮಾಡಿಕೊಂಡು ಆ HIV/AIDS ಮೆಸೇಜ್ನ ಹೇಗೆ ಕೊಡೋದು, ಕಂಸಾಳೆ ಆಗಿದ್ರೆ ಕಂಸಾಳೆ ಮುಖಾಂತರ, ಈ ಥರದ್ದು ವಿವಿಧ ಪ್ರಕಾರಗಳ ಮುಖಾಂತರ ನಾವು ಮಾಡ್ತಾ ಹೋಗ್ತಾ ಇದ್ವಿ. ಮೊದಲು ನಾವು 3ರಿಂದ 5ನೇ ಪ್ಲೇಸಲ್ಲಿ ಇರ್ತಿದ್ದ ಕರ್ನಾಟಕ ರಾಜ್ಯ ಇವತ್ತು 14ನೇ ಸ್ಥಾನದಲ್ಲಿದ್ದೀವಿ ನಾವು ಭಾರತದಲ್ಲಿ. ಅಂದರೆ ಅಷ್ಟು ಸೋಂಕಿನ ಪ್ರಮಾಣದಲ್ಲಿ ಇಳಿಮುಖ ಕಾಣಿಸ್ತಾ ಇದೆ. ಎಲ್ಲ ಹಂತಗಳಲ್ಲೂ ಕಡಿಮೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಎಲ್ಲ ಇದಕ್ಕೂ ಮುಖ್ಯ ಕಾರಣ ಒಂದು IC ಆ್ಯಕ್ಟಿವಿಟಿನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಟೈಮಲ್ಲಿ ಮಾಡಿರೋದೇ ಕಾರಣ ಅಂತ ಹೇಳ್ಬೋದು. ಹಾಗೇನೆ ಈಗ ನಮ್ಮ ಕಾರ್ಯಕ್ರಮಗಳನ್ನ ನಾವು ಆಸ್ಪತ್ರೆ ಮಟ್ಟದಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅಂತ ಅದನ್ನ ನೋಡ್ಕೊಂಡು ಬರೋಣ ಬನ್ನಿ ಈಗ ಹೋಗಿ. ಖಂಡಿತ. ಸರ್, ನೀವಾಗಲೇ ಹೇಳಿದ್ರಿ ಕೌನ್ಸಿಲಿಂಗ್ ನಡೆಯುವಂಥ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ಏನೆಲ್ಲ ಸರ್ವಿಸಸ್ ನಡೆಯುತ್ತೆ ಅದ್ರ ಬಗ್ಗೆ ತಿಳಿಸಿ ಸರ್. ಮುಖ್ಯವಾಗಿ ನಾವು ಆಗಲೇ ಹೇಳ್ದಂಗೆ ಯಾವುದೇ ಒಂದು ವ್ಯಕ್ತಿಗೆ HIV ಬಗ್ಗೆ ಅನುಮಾನ ಇದ್ದರೆ ಈ ICTC ಕೇಂದ್ರಕ್ಕೆ ಬಂದು ಪರೀಕ್ಷೆ ಮಾಡಿಸ್ಕೋಬೋದು. ಇಲ್ಲಿ ಆಪ್ತ ಸಮಾಲೋಚನೆ ಮತ್ತು ರಕ್ತ ಪರೀಕ್ಷೆ ಉಚಿತವಾಗಿ ಆಗುತ್ತೆ. ಯಾವುದೇ ವ್ಯಕ್ತಿ ಅನುಮಾನಗಳಿದ್ದರೆ ಬಂದು ಪರೀಕ್ಷೆ ಮಾಡಿಸ್ಕೊಂಡು ಅನುಮಾನಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಒಂದು ವೇಳೆ ನೆಗೆಟಿವ್ ಆಗಿದ್ದರೆ ನೆಗೆಟಿವ್ ಅಂತ ರಿಪೋರ್ಟ್ ಸಿಗುತ್ತೆ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಇನ್ನೂ ಹೆಚ್ಚಿನ ಕೌನ್ಸಿಲಿಂಗ್ಗೆ ಅವ್ರಿಗೆ ART ಚಿಕಿತ್ಸೆಗೆ ಬೇರೆ ಕೇಂದ್ರಕ್ಕೆ ಮಾತ್ರೆಗಳು ಪಡ್ಕೊಳ್ಳಿಕ್ಕೆ ಕಳಿಸ್ಕೊಡ್ತೀವಿ. ಅದು ಆದ ನಂತರ ಯಾವುದು ಸಾಮಾಜಿಕ ಸವಲತ್ತುಗಳೇನು ಸರ್ಕಾರದಿಂದ ಸಿಗ್ತಾ ಇದೆ ಅದನ್ನು ಪಡ್ಕೊಳ್ಳಿಕ್ಕೂ ಮುಂದಿನ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಮುಖ್ಯವಾಗಿ ಈ ಥರದ ICTC ಕೇಂದ್ರಗಳಲ್ಲಿ ಉಚಿತವಾಗಿ ಆಪ್ತ ಸಮಾಲೋಚನೆ ಮತ್ತು ರಕ್ತ ಪರೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬಹಳನೇ ಉಪಯೋಗ ಆದಂಥ ವಿಷಯಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು. ಧನ್ಯವಾದಗಳು. ನೋಡಿದ್ರಲ್ಲ, ಇವತ್ತಿನ ಪಬ್ಲಿಕ್ ಚಾಯ್ಸ್ ಅಲ್ಲಿ ನಾವೆಲ್ಲಿದ್ವಿ? ಬೆಂಗಳೂರಿನ ಮಾಗಡಿ ರೋಡಲ್ಲಿರುವಂತಹ ಆರೋಗ್ಯ ಸೌಧದಲ್ಲಿದ್ವಿ. ಸೊ ಇಲ್ಲಿನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿನಲ್ಲಿದ್ವಿ. ಈ ಒಂದು ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯವನ್ನ HIV/AIDS ಇಂದ ಸಂಪೂರ್ಣವಾಗಿ ಮುಕ್ತ ಮಾಡೋದಕ್ಕೆ ಎಷ್ಟೆಲ್ಲ ಸೌಲಭ್ಯಗಳನ್ನ, ಎಷ್ಟೆಲ್ಲ ಪರಿಶ್ರಮವನ್ನ ಪಡ್ತಾ ಇದೆ ಅಂತ ನೋಡಿದ್ರಿ. ಸೊ ಹೋಪ್ ಇವತ್ತಿನ ಕಾರ್ಯಕ್ರಮ ನೀವೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತಾ ಇವತ್ತಿನ ಈ ಪಬ್ಲಿಕ್ ಚಾಯ್ಸ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಪಬ್ಲಿಕ್ ಮ್ಯೂಸಿಕ್.